ನಮಸ್ತೆ. KPTCLನ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಸೊ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಇನ್ನೂ 30 ದಿನಗಳು ನಮ್ಮ ಹತ್ರ ಬಾಕಿ ಇದೆ. ಸೊ ಈ ಟೈಮಲ್ಲಿ ನಾವು ಎಲ್ಲದನ್ನು ಕೂಡ ರಿವೈಸ್ ಮಾಡಲೇಬೇಕಲ್ವಾ? ಹಾಗೆ ಜನರಲ್ ಇಂಗ್ಲೀಷ್ ನಿಮಗೆ 15 ಮಾರ್ಕ್ಸಿಗೆ ಇರೋದ್ರಿಂದ ಅದ್ರ ಕಡೆ ಕೂಡ ನಿಮ್ಮ ಗಮನ ಇರಲೇಬೇಕು. ಯೂಶಲಿ ಇಂಗ್ಲೀಷ್ ಕಷ್ಟ ಅಂತ ತುಂಬ ಜನ ಅದನ್ನು ಸ್ಕಿಪ್ ಮಾಡ್ತೀರಾ, ಬಟ್ ಅದು 15 ಮಾರ್ಕ್ಸಿಗೆ ಇರುತ್ತೆ, ಅದು ಕೂಡ ಮ್ಯಾಟರ್ ಆಗುತ್ತೆ. 2017ನ ಕ್ವಶನ್ ಪೇಪರ್ನ ಆಧರಿಸಿ ನಾನಿಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಇದನ್ನು ಇಷ್ಟನ್ನೇ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಕೇವಲ ಇದೊಂದೇ ಎಕ್ಸಾಮ್ ಅಲ್ಲ, PU ಬೇಸ್ ಮೇಲೆ ಯಾವುದೇ ಎಕ್ಸಾಮ್ ಕಾಲ್ ಮಾಡಿದ್ರು ಕೂಡ ನೀವು ಅದನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಸಿನಾನಿಮ್ಸ್, ಆ್ಯಂಟೋನಿಮ್ಸ್, ವರ್ಬ್ಸ್, ಟೆನ್ಸಸ್ ಇದೆಲ್ಲದನ್ನು ಕೂಡ ಸ್ಟೆಪ್ ಮಾಡ್ಕೊಂಡು ಹೋಗೋಣ. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಟೈಪ್ಸ್ ಆಫ್ ಪ್ರೊನೌನ್ನ ಡಿಸ್ಕಸ್ ಮಾಡ್ತೀನಿ. ಪ್ರೊನೌನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರೊನೌನ್ ಅನ್ನೋಂಥದ್ದು ಒಂದು ವರ್ಡ್. ಇನ್ಸ್ಟೆಡ್ ಆಫ್ ನೌನ್ ನಾವು ಪ್ರೊನೌನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಶಾರದಾ ಗೋ ಟು ಹೋಮ್. ಶಾರದಾ ಅನ್ನೋವಂಥ ಹೊರಟ ಬದಲು ನಾವು ಶಿ ಅನ್ನೋದನ್ನು ಕೂಡ ಬಳಸ್ಬೋದು. ಅವಳು. ಈ ರೀತಿಯಲ್ಲಿ ನಾವು ಪ್ರೊನೌನ್ ರೆಫರ್ ಟು ಐದರ್ ಎ ನೌನ್ ದಟ್ ಹ್ಯಾಸ್ ಆಲ್ರೆಡಿ ಬಿನ್ ಮೆನ್ಷನ್ಡ್ ಆರ್ ಟು ಎ ನೌನ್ ದಟ್ ಡಸ್ ನಾಟ್ ನೀಡ್ ಟು ಬಿ ನೇಮ್ಡ್ ಸ್ಪೆಸಿಫಿಕಲಿ ನಾವು ಆವಾಗ ನೇಮಿಂಗ್ನ ಇಡೋ ನೆಸೆಸಿಟಿ ಇರೋದಿಲ್ಲ. ಹಿ, ಶಿ, ಇಟ್, ದೇ, ಯು, ವಿ ಇದೆಲ್ಲದೂ ಕೂಡ ಪ್ರೊನೌನ್ಸ್ ಆಗುತ್ತೆ. ಸೊ ಇದರಲ್ಲಿ ಬರುವಂತಹ ಈ ಟೈಪ್ಸ್ ಆಫ್ ಪ್ರೊನೌನ್ಸ್ ಯಾವ್ಯಾವ ರೀತಿಯಲ್ಲಿ ಒಂದು ಸೆಂಟೆನ್ಸ್ನ ನಾವು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದೇ ಬಹಳ ಇಂಪಾರ್ಟೆಂಟ್. 9 ಟೈಪ್ಸ್ ಆಫ್ ಪ್ರೊನೌನ್ಸ್ ಇದೆ. ಇದಿಷ್ಟನ್ನು ತಿಳ್ಕೊಳ್ಬೇಕಾ? ಎಕ್ಸಾಮ್ಗೆ ಇದು ಇಂಪಾರ್ಟೆಂಟಾ? ಹೌದು, ತುಂಬಾ ಇಂಪಾರ್ಟೆಂಟ್. ಯಾಕಂದರೆ KE ಅವ್ರು ಎಕ್ಸಾಮ್ ಮಾಡ್ತಾ ಇರೋದ್ರಿಂದ ಪ್ರಶ್ನೆಗಳನ್ನು ನಿಮಗೆ ಯಾವ ರೀತಿ ಬೇಕಾದರೂ ಕೇಳ್ಬೋದು. ಹಾಗೆಯೇ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಟೈಪ್ ಆಫ್ ಪ್ರೊನೌನ್ಸ್ ಮೇಲೆ ಯಾವುದಾದ್ರು ಒಂದು ಕ್ವಶನ್ ಇದ್ದೇ ಇರುತ್ತೆ. ಹಾಗಾದರೆ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ, ಹೇಗೆ ನೀವು ಉತ್ತರನ ಹುಡುಕ್ಬೋದು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ಈ ವಿಡಿಯೋನ ಎಂಡ್ ತನಕ ನೋಡಲೇಬೇಕು. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಲೆಟ್ ಅಸ್ ಮೂವ್. ಸೊ ನಾನು ಹೇಳಿದೆ ಒಟ್ಟು 9 ಟೈಪ್ಸ್ ಆಫ್ ಪ್ರೊನೌನ್ಸ್ ಇದೆ ಅಂತ. ಮೋಸ್ಟ್ ಆಫ್ ದ ಎಕ್ಸಾಮ್ಸಲ್ಲಿ ಪೊಸೆಸಿವ್ ಪ್ರೊನೌನ್ಸ್, ರಿಲೇಟಿವ್ ಪ್ರೊನೌನ್ಸ್, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಹಾಗೆಯೇ ಇಂಟರೋಗೇಟಿವ್ ಪ್ರೊನೌನ್ಸ್ ಇದ್ರ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ಅದ್ರ ಕಡೆ ನಾನು ಹೆಚ್ಚು ಗಮನವನ್ನು ಕೊಡ್ತೀನಿ. ಸೊ ಪೊಸೆಸಿವ್ ಪ್ರೊನೌನ್ಸ್ ಅಂದರೆ ಒಂದು ವಸ್ತುವಿನ ಮೇಲೆ ನಿಮಗಿರುವಂತಹ ಅಧಿಕಾರವನ್ನು ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ನೀವು ಅದರಲ್ಲಿ ಮತ್ತೆ 2 ಟೈಪ್ಸ್ನ ನೋಡ್ತಾ ಹೋಗ್ತೀರಾ. ಇಂಡಿಪೆಂಡೆಂಟ್ ಹಾಗೆಯೇ ಪೊಸೆಸಿವ್ ಡಿಟರ್ಮಿನರ್ಸ್. ಅದು ನಿಮಗೆ ಎಕ್ಸಾಮ್ ಪರ್ಪಸ್ಸಿಗೆ ಅವಶ್ಯಕತೆ ಇಲ್ಲ, ಬಟ್ ನೀವು ತಿಳ್ಕೊಂಡಿರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಮೈನ್. ಇದು ನನ್ನ ಪುಸ್ತಕ. ಇದು ಯಾರ ಪುಸ್ತಕ? ದಿಸ್ ಈಸ್ ಮೈನ್. ಯು, ಯುವರ್ಸ್. ಹರ್, ಹರ್ಸ್. ಒಂದು ಗಮನಿಸ್ಬೇಕಾಗಿರೋದು, ಹಿಸ್ ಇರೋದು ಹಾಗೇ ಇರುತ್ತೆ, ಹಾಗೆಯೇ ಇಟ್ಸ್ ಇದು ಯಾವಾಗಲೂ ಕೂಡ ಚೇಂಜ್ ಆಗೋದಿಲ್ಲ. ದೆಮ್, ದೇರ್. ನೋಡಿ, ಕೆಲವೊಂದು ಬದಲಾವಣೆಗಳಿರುತ್ತೆ. ಹಾಗಾದರೆ ಸೆಂಟೆನ್ಸ್ ನಿಮಗೆ ಯಾವ ಪ್ಯಾಟರ್ನ್ ಇರುತ್ತೆ ಅಂತ ನೋಡೋಣ. ನೋಡಿ, ಎಕ್ಸಾಮಲ್ಲಿ ಅವ್ರು ಕೊಟ್ಟಿರುವಂತಹ ಒಂದು ಸೆಂಟೆನ್ಸ್ನಲ್ಲಿ ಅದು ಪೊಸೆಸಿವ್ ಆಗಿದೆ, ಅಧಿಕಾರವನ್ನು ಎಕ್ಸ್ಪ್ರೆಸ್ ಮಾಡೋ ಥರ ಇದೆ ಅಂತಂದರೆ ಅದು ಆಬ್ವಿಯಸ್ಲಿ ಪೊಸೆಸಿವ್ ನೌನ್ ಆಗಿರುತ್ತೆ. ಸೊ ವರ್ಡ್ಸ್ ಯಾವ್ದಾದ್ರು ಇರುತ್ತೆ ಅಂತ ಹೇಳಿದ್ದೀನಿ. ಹೇಗೆ ಬಳಸಿದ್ದಾರೆ ಅಂತ ನೋಡೋಣ. ದಟ್ ಬುಕ್ ಈಸ್ ಮೈನ್. ಅದು ನನ್ನ ಪುಸ್ತಕ, ನನ್ನದು. ಇಟ್ ಈಸ್ ಮೈ ಬುಕ್. ಇದು ನಂದು. ನಿಂದೆಲ್ಲಿ? ನಂದು ಅಲ್ಲಿದೆ. ಮೈನ್ ನನ್ನದು ಅನ್ನೋದನ್ನು ಅದು ಹೇಳುತ್ತೆ. ಇಟ್ ಈಸ್ ಯುವರ್ ಬುಕ್. ಇದು ನಿನ್ನ ಪುಸ್ತಕ. ವೇರ್ ಈಸ್ ಯುವರ್ಸ್? ನಿಂದೆಲ್ಲಿ? ನೋಡಿ, ನಾನಿಲ್ಲಿ ಒತ್ತೇ ಹೇಳ್ತಾ ಇದ್ದೀನಿ. ಯು ಇರೋದೇನಾಯಿತು? ಯುವರ್ಸ್. ದಿಸ್ ಬುಕ್ ಈಸ್ ಅವರ್ಸ್. ಇಟ್ ಈಸ್ ಹರ್ಸ್. ಅವಳದು. ಎಸ್ ಆ್ಯಡ್ ಆಗಿದೆ. ಅವರ್ಸ್, ಯುವರ್ಸ್ ಈ ಥರ ಎಲ್ಲ ಇದೆ ಅಂತಂದರೆ 99% ಅದು ಪೊಸೆಸಿವ್ ಪ್ರೊನೌನ್ಸೇ ಆಗಿರುತ್ತೆ. ನೆಕ್ಸ್ಟ್, ಪರ್ಸ್ನಲ್ ಪ್ರೊನೌನ್ಸ್. ಹಾಗಂತ ಅಂದರೆ ಏನು ನಾವು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನಲ್ಲಿ ಬಳಸುವಂತಹ ಪದಗಳಿದೆಯೋ ಅದನ್ನು ನಾವು ಪರ್ಸ್ನಲ್ ಪ್ರೊನೌನ್ಸ್ ಅಂತ ಕರಿತೀವಿ. ಸಮ್ ಟೈಮ್ ಅದನ್ನು ನಾವು ವ್ಯಕ್ತಿಗಳು, ಸಮ್ ಟೈಮ್ ಎನಿಮಲ್ಸಿಗೆ ಅದನ್ನು ಫಾಲೋಅಪ್ ಮಾಡ್ತಾ ಹೋಗ್ತೀವಿ. ಇಟ್ ಕ್ಯಾನ್ ಅಪ್ಲೈ ಆ್ಯಸ್ ಅ ಸಬ್ಜೆಕ್ಟ್, ಸಮ್ ಟೈಮ್ ಆ್ಯಸ್ ಆಬ್ಜೆಕ್ಟ್. ಕರ್ತೃ, ಕರ್ಮ, ಕ್ರಿಯಾ ಅಂತ ಹೇಳ್ತೀವಿ. ಕರ್ತೃವಾಗಿ ಕೂಡ ಬಳಸ್ತೀವಿ. ಸಮ್ ಟೈಮ್ ಅದನ್ನು ಕರ್ಮ ಅಂತಂದರೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟಾಗಿ ಕೂಡ ಬಳಸ್ತೀವಿ. ಸೊ ಇಲ್ಲಿ ನಾನು ಅದನ್ನು ಲಿಸ್ಟ್ ಮಾಡಿದ್ದೀನಿ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗಲಿ ಅಂತ ಹೇಳಿ ಗಮನಿಸಿ. ಐ ಆಮ್ ಎ ಗುಡ್ ಗರ್ಲ್. ಐ ಅನ್ನೋದೇನಾಯಿತು? ಸಬ್ಜೆಕ್ಟ್. ಓಕೆನಾ? ಇಟ್ ಈಸ್ ಮೀ. ಇಲ್ಲಿ ಆಬ್ಜೆಕ್ಟಲ್ಲಿ ಮೀ ಅನ್ನೋಂಥದ್ದು ಬರುತ್ತೆ ಅಲ್ವಾ? ಸೊ ಯು ಇರೋದು ಯಾವಾಗಲೂ ಯೂನೇ ಇರುತ್ತೆ, ಗಮನಿಸಿ. ಶಿ ಹರ್ರ ಆಗುತ್ತೆ. ಹಿ ಹಿಮ್ ಆಗುತ್ತೆ. ಇಟ್ಟಿರೋದು ಇಟ್ಟೇ ಇರುತ್ತೆ. ವಿ ಆಸ್, ದೇ ದೆಮ್. ಸೊ ಎಕ್ಸಾಂಪಲ್ ನೋಡೋಣ. ಯು ಆರ್ ಅ ಗುಡ್ ಸಿಂಗರ್. ಯು ಅನ್ನೋದೇನಾಯಿತು? ಸಬ್ಜೆಕ್ಟ್. ಕಮ್ ಸಿಟ್ ವಿತ್ ಅಸ್. ಅಸ್ ಅನ್ನೋದೇನಾಗಿದೆ? ಆಬ್ಜೆಕ್ಟ್. ಅಂಡರ್ಸ್ಟ್ಯಾಂಡ್ ಇಟ್ ನೀಟ್ಲಿ. ಸೊ ಸಬ್ಜೆಕ್ಟ್ ಹಾಗೂ ಆಬ್ಜೆಕ್ಟಾಗಿ ಹೇಗೆ ಒಂದು ಪರ್ಸ್ನಲ್ ಪ್ರೊನೌನ್ ವರ್ಕ್ ಆಗುತ್ತೆ ಅಂತ ಗಮನಿಸಿ.
ಪೊಸೆಸಿವ್ ಪ್ರೊನೌನ್ಸಿಗೂ ಹಾಗೆಯೇ ಪರ್ಸ್ನಲ್ ಪ್ರೊನೌನ್ಸಿಗೂ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲಿ ಹರ್ಸ್ ನೆನಪಿದೆ ಅಲ್ವಾ, ಅವರ್ಸ್ ಅನ್ನುವಂಥದ್ದೆಲ್ಲ ಬರುತ್ತೆ. ಬಟ್ ಪರ್ಸನಲ್ ಪ್ರೊನೌನ್ಸಲ್ಲಿ ಎಲ್ಲೂ ಕೂಡ ನೀವು ಎಸ್ನ ಆ್ಯಡ್ ಮಾಡೋದಿಲ್ಲ. ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಸೊ ಹೇಗೆ ಇಲ್ಲಿ ನೋಡಿ, ಇದಿಷ್ಟು ಕೂಡ ಸಬ್ಜೆಕ್ಟ್ ಆಗಿ ವರ್ಕ್ ಆಗಿದೆ. ಐ, ಯು, ಹಿ, ಶಿ, ಇಟ್, ವಿ, ಯು, ದೇ ಗಮನಿಸಿ. ಹಾಗೆ ಇಲ್ಲಿ ಯಾವ ರೀತಿ ಆಬ್ಜೆಕ್ಟ್ ಆಗಿ ಮೀ, ಯು, ಹಿಮ್, ಹರ್, ಇಟ್, ಅಸ್, ದೆಮ್ ವರ್ಕ್ ಆಗಿದೆ ನೋಡಿ. ದೇ ಪ್ಲೇಡ್ ಡಬಲ್ಸ್. ಸೊ ದೇ ಅನ್ನೋಂಥದ್ದು ಇಲ್ಲಿ ಪರ್ಸ್ನಲ್ ಇದ್ದಾಗ ದೇ ಇರೋದೇನಾಗುತ್ತೆ, ಯಾವುದೇ ರೀತಿಯಾದಂತಹ ಒಂದು ಸಬ್ಜೆಕ್ಟಿಂದ ಆಬ್ಜೆಕ್ಟ್ ಹೋಗ್ಬೇಕಾದ್ರೆ ದೆಮ್ ಆಗುತ್ತೆ. ಜಾನ್ ಆ್ಯಂಡ್ ಮೇರಿ ಬೀಟ್ ದೆಮ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಇನ್ನೂ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಆ್ಯಂಡ್ ಇಂಟೆನ್ಸಿವ್ ಪ್ರೊನೌನ್ಸ್, ದೇ ಆರ್ ರಿಲೇಟೆಡ್. ಒಂದರಿಂದ ಒಂದಕ್ಕೆ ಇದು ರಿಲೇಟೆಡ್ ಆಗಿದೆ. ಹೇಗೆ ರಿಲೇಟೆಡ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಮಿರರಲ್ಲಿ ನೋಡ್ತೀರಾ, ನಿಮ್ಗೆ ಏನು ಕಾಣುತ್ತೆ, ನಿಮ್ಮ ಪ್ರತಿಬಿಂಬ. ಅದನ್ನೇ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಇದು ಹೇಗೆ ಯೂಸ್ ಆಗುತ್ತೆ, ಸಮ್ಟೈಮ್ ಆಬ್ಜೆಕ್ಟ್ ಆಫ್ ದಿ ವರ್ಬ್ ಆಗಿರುತ್ತೆ. ಸ್ಪೆಷಲಿ ಒಂದು ಥಿಂಗಿಗೆ, ಒಂದು ವಸ್ತುವಿಗೆ ಅದನ್ನು ನಾವು ರೆಫರ್ ಮಾಡ್ತೀವಿ. ಸಮ್ಟೈಮ್ ಅದನ್ನು ನಾವು ಸಬ್ಜೆಕ್ಟ್ ಆಗಿ ಕೂಡ ವರ್ಬ್ ಫಾರ್ಮಲ್ಲಿ ಬಳಸ್ತೀವಿ. ಹಾಗಾದರೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಯಾವುದ್ಯಾವುದು? ಮೈ ಸೆಲ್ಫ್, ನೀವೇ ನೋಡ್ಕೊಳ್ಳೋದಲ್ವಾ. ಯುವರ್ ಸೆಲ್ಫ್, ಇಟ್ ಸೆಲ್ಫ್, ಹರ್ ಸೆಲ್ಫ್, ಹಿನ್ ಸೆಲ್ಫ್. ಯಾವಾಗ ಪ್ಲೂರಲ್ ಫಾರ್ಮ್ ಇದೆಯೋ ಆಗ ನಾವಿಲ್ಲಿ ಏನೇ ಸ್ಪೆಲ್ಲಿಂಗ್ ಚೇಂಜಸ್ ಆಗುತ್ತೆ. SELVESನ ನಾವು ಯೂಸ್ ಮಾಡ್ತೀವಿ. ಹಾಗಾದರೆ ಹೇಗೆ ಡಿಫ್ರೆನ್ಸ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಹಿ ಸಿ ಎಟ್ ಹಿಮ್ಸೆಲ್ಫ್ ಇನ್ ದ ಮಿರರ್. ಅವನು ಮಿರರಲ್ಲಿ ನೋಡ್ಕೊಳ್ತಾನೆ. ಇಲ್ಲಿ ಎಲ್ಲೂ ಕೂಡ ತುಂಬ ಪ್ರೆಸ್ ಮಾಡಿ ನೀವು ಹೇಳೋದಿಲ್ಲ. ಐ ಲೈಕ್ ಟು ಚಿಯರ್ ಮೈ ಸೆಲ್ಫ್. ನನ್ನನ್ನು ನಾನು ಯಾವಾಗಲೂ ಖುಷಿಯಾಗಿಡೋಕ್ಕೆ ಇಷ್ಟಪಡ್ತೀನಿ ಹಾಡು ಹೇಳೋದ್ರ ಮೂಲಕ. ಈ ಥರ ತುಂಬ ಸಿಂಪಲ್ಲಾಗಿ ಮಾಡ್ತೀವಿ, ತುಂಬ ಸಿಂಪಲ್ಲಾಗಿ ಇದನ್ನು ಹೇಳ್ತಾ ಹೋಗ್ತೀವಿ. ಆದರೆ ಇಂಟೆನ್ಸಿವ್ ಪ್ರೊನೌನಲ್ಲಿ ಏನಾಗುತ್ತೆ ಅಂತಂದರೆ ಒಂಥರ ಆರ್ಡರ್ ಮಾಡ್ದಂಗೆ ಇರುತ್ತೆ. ಯು ಆರ್ ಎಂಫಸೈಸಿಂಗ್ ಯುವರ್ ಸೆಲ್ಫ್. ನಾನೇ ಮಾಡಿದ್ದು, ನಂದೇ ಅಂತ ಹೇಳ್ತಿರಲ್ಲ, ನಾನೇ ಅಂತ ಒತ್ತಿ ಹೇಳೋದನ್ನು ನಾವು ಇಂಟೆನ್ಸಿವ್ ಪ್ರೊನೌನ್ಸ್ ಅಂತ ಹೇಳ್ತೀವಿ. ಏನು ರಿಫ್ಲೆಕ್ಸಿವ್ ಪ್ರೊನೌನ್ ಆಗಿದೆಯೋ ಅದೇ ಇಂಟೆನ್ಸಿವ್ ಪ್ರೊನೌನ್ಸ್ ಆಗಿರುತ್ತೆ. ಆದರೆ ಸೆಂಟೆನ್ಸ್ನಲ್ಲಿ ಅದನ್ನು ಬಳಸುವ ರೀತಿ ಮಾತ್ರ ಬೇರೆ ಆಗಿರುತ್ತೆ. ಐ ಮೈ ಸೆಲ್ಫ್ ಗೋ ಟು ದಟ್ ಪ್ಲೇಸ್. ನೋಡಿ ಸೆಂಟೆನ್ಸಲ್ಲಿ ಗೊತ್ತಾಗ, ಐ ಮೈ ಸೆಲ್ಫ್, ನಾನೇ ಆ ಪ್ಲೇಸಿಗೆ ಹೋದೆ. ಹಿ ಹಿಮ್ಸೆಲ್ಫ್ ಟೋಲ್ಡ್ ಮೀ, ಅವನೇ ನನಗೆ ಹೇಳಿದ್ದು. ಅಂದರೆ ಅವನೇ ಹೇಳ್ಕೊಂಡ. ಹಿ ಹಿಮ್ಸೆಲ್ಫ್ ಮೇಡ್ ದಟ್ ಮಿಸ್ಟೇಕ್, ಅವನೇ ಆ ಮಿಸ್ಟೇಕ್ ಮಾಡ್ಕೊಂಡಿದ್ದು. ಈ ರೀತಿ ಒತ್ತಿ ಹೇಳೋದನ್ನು ನಾವು ಇಂಟೆನ್ಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಒಂದು ಸೆಂಟೆನ್ಸಲ್ಲಿ ತುಂಬ ನಾರ್ಮಲಾಗಿ ಬಳಸೋವಂಥದ್ದನ್ನು ನಾವು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಹೇಳಿ ಹೇಳ್ತೀವಿ. ನನಗೆ ಖುಷಿಯಾಗಿಡೋಕ್ಕೋಸ್ಕರ ಹಾಡು ಹೇಳ್ಕೊಳ್ತೀನಿ, ನಾನು ಚಿಯರ್ ಅಪ್ ಮಾಡ್ಕೊಳ್ಳೋದಕ್ಕೆ ನಾನೇ ಮಾಡ್ಕೊಂಡಿದ್ದು. ಐ ಮೈ ಸೆಲ್ಫ್ ಮೇಡ್ ದಿಸ್ ಅಂತ ಒತ್ತಿ ಹೇಳಿದಾಗ ಅದು ಇಂಟೆನ್ಸಿವ್ ಪ್ರೊನೌನ್ಸ್ ಆಗುತ್ತೆ. ಉಳಿದಂತೆ ಇರುವಂಥ 5 ಪ್ರೊನೌನ್ಸ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ದಯವಿಟ್ಟು ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ, ಆಗ ಮಾತ್ರ ನಿಮಗೆ ಹೆಲ್ಪ್ ಆಗೋದು. ಥ್ಯಾಂಕ್ ಯು.